ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ಸ್ವಾಗತ. ನಾನು ಈ ಹಿಂದೆ ವಿಡಿಯೋದಲ್ಲಿ 5 HP ಸೋಲಾರ್ ಪಂಪ್ ಸೆಟ್ದು ಮಾಹಿತಿ ಕೊಟ್ಟಿದ್ದೆ. ಈಗ ಇವತ್ತಿನ ವಿಡಿಯೋದಲ್ಲಿ 7.5 HP ಪಂಪ್ ಸೆಟ್ಟಿನ ಮಾಹಿತಿ ನೀಡ್ತೀನಿ. ನಮ್ಮ ಜೊತೆ SS ನಾಯಕ್ ಅಂತೇಳಿ ರೈತರು ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಆತ್ಮೀಯರೇ ನಮ್ಮ ಶಿವರಾಜ್ ನಾಯಕ್ ಅಂತೇಳಿ ಜೀನೂರು ಗೌಡನಬಾವಿ ಅವರೇ, ಅವ್ರದ್ದು ಒಂದು 7.5 HPದ ಪಂಪ್ ಸೆಟ್, ಸೋಲಾರ್ ಪಂಪ್ ಸೆಟ್ ಬಗ್ಗೆ ಇವತ್ತು ಮಾಹಿತಿ ನೀಡ್ತಾರೆ. ಅವ್ರನ್ನ ನಾವು ಸ್ವಾಗತ ಮಾಡ್ತೀವಿ. ಶಿವರಾಜ್ ಅವರೇ, ನಮ್ಮ ಬೃಂದಾವನ್ ಕಂಪ್ಯೂಟರ್ ಚಾನಲ್ಗೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನೀವು ಕೇಳಿದ್ರೆ ನಾನೇ ಸೆಕೆಂಡ್ ಟೈಮ್ ಬರ್ತಿರೋದು. ಇವ್ರು ಅಪ್ಲಿಕೇಶನ್ ಹಾಕಿಕೊಟ್ಟು ನಾನು ಒಂದೇ ಕಡೆಗೆ ಹಾಕಿರೋದು. ಹಾಗಾಗಿ ಲಾಸ್ಟ್ ಟೈಮ್ ಏನಂದರೆ 5 HP ಎಷ್ಟು ಪೆನಲ್ಸ್ ಬಂದು ಏನು ಯಾವ ಥರ ಪ್ರೊಸೆಸ್ ಇದೆ ಅಂತ ಹೇಳಿದ್ದೀನಿ. ಓಕೆ, ನೀವು ಏನೇನು ಕೇಳಿದ್ರೆ ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ. ಬಟ್ ಫಾರ್ಮರ್ಸ್ಗೆಲ್ಲ ಯೂಸ್ ಆಗಿತ್ತು ಅನ್ಕೊಂತೀನಿ. ನನ್ನ ಕಡೆಯಿಂದ ನಿಮ್ಮ ಚಾನಲ್ ನೋಡ್ತಕ್ಕಂಥ ಮಂದಿಗೆಲ್ಲ ಯೂಸ್ ಆಗ್ತಿದೆ. ಬಟ್ ಇದೇನಂದರೆ ಈಗಿನ ದಿನದಲ್ಲಿ ಸ್ವಲ್ಪ ಯಾರೆಲ್ಲ ಇದನ್ನ ನೋಡ್ತಾರೆ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಯಾಕಂದರೆ ಇದೆಲ್ಲ ಫ್ರಾಡ್ ಮಾಡ್ತಿದ್ದಾರೆ. ಏನಂದರೆ ಈ ಥರ ಅಪ್ಲಿಕೇಶನ್ ಹಾಕ್ತೀವಿ, ನಿಮ್ಗೆ ಈ ಥರ ಬರ್ತೈತೆ, 8,500 ರೂಪಾಯಿ ಕೊಡಿ, ಮೆಟೀರಿಯಲ್ ಇದು ಬರ್ತೈತೆ ಅಂತಂದು ಆ ಥರ ಆಪ್ಷನ್ ಇಲ್ಲ. ಆ ಥರ ಯಾವುದೇ ಸ್ಕೀಮ್ ಕೂಡ ಇರಲ್ಲ. ಸ್ಕೀಮ್ ನವೆಂಬರ್ ಡಿಸೆಂಬರ್ಲಿ ಹೊಸ ಬಿಡ್ತಾರೆ. ಯಾಕಂದ್ರೆ 25-26 ಸಾಲಿನ ಇನ್ನೂ ಪೆಂಡಿಂಗ್ ಇದಾವೆ. ಹಾಗಾಗಿ ಇದು ಏನಂದ್ರೆ ನಾವು ಮೊದಲು ನಿಮ್ಮಲ್ಲಿ 5 HP ನೋಡಿದ್ವಿ. 5 HP ಪ್ಯಾನಲ್ ಎಷ್ಟಿದ್ವು, ಈಗ 7.5 HP ಪ್ಯಾನಲ್ ಎಷ್ಟಿದಾವೆ? 7.5 HP ಬಂದ್ಬಿಟ್ಟು 2 ಸ್ಟ್ರಕ್ಚರ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಅಂದ್ರೆ ಹೆಂಗಂದ್ರೆ ಸರ್, ಇದು ಸಪ್ರೇಟ್ ಸ್ಟ್ರಕ್ಚರ್ ಇದೆ. ಯಾಕಂದ್ರೆ ಒಂದರಲ್ಲಿ ಕುಂದಿರಿಸಿ ಏನಾಗುತ್ತೆ, ಗಾಳಿಗೆ ಹಾರಿ ಹೋಗೋ ಚಾನ್ಸಸ್ ಮತ್ತೆ ಲೋಡ್ ಬೀಳೋ ಚಾನ್ಸಸ್ ಭಾಳ ಇರ್ತದೆ. ಒಂದು ಸ್ಟ್ರಕ್ಚರ್ ಬಂದು 8 ಫೆನಲ್ಸ್ ಕುಂತಿದೆ, ಇನ್ನೊಂದು ಸ್ಟ್ರಕ್ಚರ್ ಬಂದು 5 ಫೆನಲ್ಸ್ ಇದೆ. ಅದಕ್ಕೆ ಏನ್ ಮಾಡಿರ್ತಾರೆ ಅಂದ್ರೆ ಸೆಂಟರ್ದಲ್ಲಿ ಒಂದು ಪೈಪ್ ಕೊಟ್ಟಿರ್ತಾರೆ, ಅದೆಲ್ಲ ಮಣ್ಣಲ್ಲಿ ತೋಡಿಕೇಸಿ ಸೆಂಟರ್ದಲ್ಲಿ ವೈರ್ ಕಲೆಕ್ಷನ್ ಇರ್ತದೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿರಲ್ಲ ಸರ್. 5 HP 7 HP ಹೊಸ ಮೇಲೆ ಎಷ್ಟು ಸ್ಟೇಜ್ ಮೋಟರ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್. ನಮ್ಗೆ ಇದಕ್ಕೆ 7.5 HP ಚೆನ್ನಾಗಿ ನೀರು 2.5 ಇಂಚ್ ನೀರು ಇದ್ದಕ್ಕೆ ಕೊಟ್ಟಿರೋದು ಸರ್. ಈಗ ನಾವು ಮೊದಲು ಓಪನ್ ಮೋಟರ್ ನೋಡಿದ್ವಿ, ಅಂದ್ರೆ ನಿಮ್ಮಲ್ಲಿ ಇನ್ನೊಂದು ಸೋಲಾರ್ದು ಓಪನ್ ಮೋಟರ್ ನೋಡಿದ್ವಿ. ಈಗ ಇದು ಒಳಗಿನ ಮೋಟರ್ ಇದೆ. ಇದನ್ನೊಂದು ಸ್ವಲ್ಪ ನೋಡೋಣ. ಮೋಟರ್ ಸರ್ ನೋಡೋಕ್ಕಿಂತ ಫಸ್ಟ್ ಏನೇನು ಬರ್ತಾವ ಅಂತ ಹೇಳ್ಬಿಡ್ತೀನಿ. ಇದರಲ್ಲಿ ಮೆಟೀರಿಯಲ್ ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಆಯ್ತು. ಓಪನ್ ಮೋಟರ್ಗೆ ಏನಂದ್ರೆ ಜಸ್ಟ್ ಒಂದು 50 ಫೀಟ್ ಫುಟ್ಬಾಲ್ ಕೊಟ್ಟರೆ ಒಂದು ಕೊಟ್ಟರೆ ಮತ್ತೆ ಏನಿರಲ್ಲ ಮೆಟೀರಿಯಲ್. ಇದರಲ್ಲಿ ಏನಂದ್ರೆ ಹೇಳ್ತೀನಿ ನೋಡಿ, 7.5 HP ಹೋಗ್ಬಿಟ್ರೆ ಆಪ್ಷನ್ಗೆ ಹೋಗ್ಬಿಟ್ರೆ ಈ 8 + 5 13 ಫೆನಲ್ ಆಗ್ತದೆ. 13 ಫೆನಲ್, 2 ಸ್ಟ್ರಕ್ಚರು, 300 ಫೀಟು ಇದು ಕೊಡ್ತಾರೆ, ಇದು ಪೈಪು HDP ಪೈಪ್ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಹಗ್ಗ ಕೊಟ್ಟಿದ್ದಾರೆ, ವೈರ್ ಕೊಟ್ಟಿದ್ದಾರೆ, ಪಂಪ್ ಕೊಟ್ಟಿದ್ದಾರೆ, ಮೋಟರ್ ಕೊಟ್ಟಿದ್ದಾರೆ. ಟೋಟಲ್ ಏನಂದ್ರೆ ನಮ್ದು ಇದು ಕಾಸ್ಟ್ ಬಂದ್ಬಿಟ್ಟು ನಿಯರೆಸ್ಟ್ ಒಂದು 4 ಲಕ್ಷ ನಿಯರೆಸ್ಟ್ ಆಗ್ಬೋದು. ಅದಕ್ಕೆ ನಾವು ಅಮೌಂಟ್ ಎಷ್ಟು ಕೊಟ್ಟಿರ್ತೀವಿ ಅಂತ ಕೇಳಿದ್ರಿ ನೀವು ಲಾಸ್ಟ್ ಟೈಮ್. ಇದಕ್ಕೆ 81,500 ರೂಪಾಯಿ 500 ರೂಪಾಯಿ ಸಬ್ಸಿಡಿ ಅಮೌಂಟು. ಇದು ಆಕ್ಚುಲಿ 100% ಹೋದ್ರೆ 4 ಲಕ್ಷ ರೂಪಾಯಿನ ಸಮಥಿಂಗ್ ಆಗ್ಬೋದು. ಇದಕ್ಕೆ ನಾವೇನಂದ್ರೆ 30% ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ 50%, ಫಾರ್ಮರ್ 20%. ಫಾರ್ಮರ್ 20% ನನ್ನ ಅಮೌಂಟ್ ಕೊಟ್ಟಿದ್ದು 81,000ಗೆ ಟೋಟಲಿ ಸೆಟ್ಟೆಲ್ಲ ಕೊಡ್ತಾರೆ. ಜಸ್ಟ್ ಏನಿಲ್ಲ, ಮತ್ತೆ 1 ರೂಪಾಯಿ ಯಾವುದೇ ಕಾರಣಕ್ಕೂ ಕೊಡಂಗಿಲ್ಲ. ಜಸ್ಟ್ ಬಟನ್ ಒತ್ತಿ ನೀರು ಬರಂಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಅದೊಂದು ಮೋಟರ್ ಹೆಂಗಿರುತ್ತೆ ಅಂತ ಸುಮ್ಮನೆ ನಾನು ಇನ್ನೊಂದು ಸ್ವಲ್ಪ ಸ್ಟಾರ್ಟರ್ ಇದೆ ಅಂತ ಪ್ಯಾನಲ್ಗೆ. ಯಾಕಂದ್ರೆ ಸ್ಟಾರ್ಟ್ರಿಗೆ ಈ ಸ್ಟಾರ್ಟ್ರಿಗೆ 5 HP ಸ್ಟಾರ್ಟ್ರಿಗೆ ಈ ಸ್ಟಾರ್ಟ್ಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ತೋರಿಸಿದ್ವಿ. ಸುರೇಶ್ ಅವರೇ, ನಾವು 5 HP ಒಂದು ಸ್ಟಾರ್ಟರ್ ನೋಡಿದ್ವಿ ಆಲ್ರೆಡಿ. ಈಗ ಇದು 7.5 HP ಸ್ಟಾರ್ಟರ್, ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಿದೆಯಾ ಸರ್? ಇದು ಎರಡು ಸೇಮ್, ಕಂಪ್ನಿ ಬಂದು ಸೇಮು, ಎಲ್ಲ ಟೋಟಲ್ ಎಲ್ಲ ಸೇಮ್ ಇದೆ. ಬಟ್ ಇದೇನಂದ್ರೆ 7.5 HP ಹೆವಿ ಪ್ರೊಸೆಸಿಂಗ್ ಬಿಡ್ತೈತೆ. ಯಾಕಂದ್ರೆ ಆ ನೀರು ಡೀಪ್ ಆಗಿ ಇಳಿಸೋದಕ್ಕೆ ಅದಕ್ಕೆ ಎಲ್ಲ ಅಂತ. ಇದಕ್ಕೆ ಏನ್ ಮಾಡಿರ್ತಾನೆ, ಹೀಟ್ ಆಗುತ್ತೆ, ಇದೆಲ್ಲ ಹೀಟ್ ಆಗುತ್ತೆ. ಇದಕ್ಕೇನಂದ್ರೆ ಒಂದು ಎಕ್ಸಿಸ್ಟಿಂಗ್ ಕೂಲಿಂಗ್ ಫ್ಯಾನ್ ಕೊಟ್ಟಿದ್ದಾನೆ. ಇಲ್ಲಿ ಕಾಣ್ತಿದೆ ನಿಮ್ಗೆ ಕೂಲಿಂಗ್ ಫ್ಯಾನು. ಇದೆಲ್ಲ ಟೋಟಲಿ ಏನಂದ್ರೆ ಇದು ಯಾಕಂದ್ರೆ ಜಾಸ್ತಿ ಹೀಟ್ ಆದ್ರೆ, ಯಾಕಂದ್ರೆ ಒಂದು ಏನಿಲ್ಲ ನಿಯರ್ಲಿ 10 to 8 to 10 11 ಅವರ್ಸ್ ಅಂದ್ರೆ ಆ ಲೆವೆಲ್ದಲ್ಲಿ ಒಂದ್ ದಿವಸಕ್ಕೆ ಏನಿಲ್ಲ 10 ತಾಸು 12 ತಾಸು ಯೂಸ್ ಮಾಡಿದ್ದೀನಿ ನಾನು ಎಕ್ಸಾಂಪಲ್. ಆ ತರ ನೀರು ಹೊಡಿತೆ. ಯಾಕಂದ್ರೆ ಇದು ಬಿಸಿಲು ಕಡಿಮೆ ಆದ್ರಲ್ಲಿ ಸ್ವಲ್ಪ ಪ್ರಮಾಣ ಡೌನ್ ಆಗ್ಬೋದು. ಇದು ಯಾರ್ಯಾರಿಗೆ ಯೂಸ್ ಅಂತ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಸ್ಟೋರ್ ಮಾಡ್ಲಿಕ್ಕೆ ಈ ನಮ್ಮ ಬೋರ್ವೆಲ್ಲಿಂದ ಒಂದು ಕೆರೆಗಾಯ್ತು, ಬಾವಿಗಾಯ್ತು, ಕೃಷಿ ಹೊಂಡಕ್ಕಾಯ್ತು ಸ್ಟೋರ್ ಮಾಡಕ್ಕೆ ಬೆಸ್ಟ್ ಮೋಟರ್. ಯಾಕಂದ್ರೆ ನಾವು ಎಲ್ಲೋ ಇರ್ತೀವಿ, ಜಸ್ಟ್ ಒಂದು ಫೋನಲ್ಲಿ ಆನ್ ಮಾಡ್ಕೊಂಡ್ ಕೇಸಿ ಆನ್ ಮಾಡಿಟ್ರೆ ಸ್ಟೋರ್ ಆಗ್ತಾ ಇರ್ತೈತೆ ನೀರು ಪ್ರೆಷರ್ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಆಮೇಲೆ ಡ್ರಿಪ್ ಮಾಡೋರಿಗೆ ಏನಂದ್ರೆ ಭಾಳ ಅನುಕೂಲ ಇದು. ಡ್ರಿಪ್ಪಿಗೆ ಒಂದು ಏನಿಲ್ಲ ಅಂದ್ರೆ 1 ಎಕರೆಯಲ್ಲಿ ಸೆಟ್ ಮಾಡಿ ವಾಲ್ ತಿರುಗಿಬಿಟ್ರೆ ಆರಾಮ್ಸೆ ರನ್ ಆಗ್ತಿರ್ತೈತೆ, ಆಟೋಮೆಟಿಕ್ ಆಗಿ ಹೋಗ್ತಾ ಇರ್ತೈತೆ. ಮೊಬೈಲಿಂದ ರನ್ ಮಾಡೋದು. ಮೊಬೈಲಿಂದ ಇದೊಂದು ಅಪ್ಲಿಕೇಶನ್ ಬರ್ತೈತೆ. ಆಮೇಲೆ ಅವ್ರಿಗೆ ಕಸ್ಟಮರ್ ಕೇರಿಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಬರ್ತದೆ, ಅದೆಲ್ಲ ಕನ್ಫರ್ಮ್ ಮಾಡಿ ನಮ್ದು ಡೀಟೇಲ್ಸ್ ಹೇಳಿದ್ರೆ ಲಾಗಿನ್ ಮಾಡಿಕೊಡ್ತಾರೆ. ಆ ಟೈಮ್ದಲ್ಲಿ ನಾವು ಆನ್ ಆಫ್ ಮೊಬೈಲಲ್ಲೇ ಮಾಡ್ಬೋದು.
ಇದಕ್ಕೆ 700 HP ಇಷ್ಟೆಲ್ಲ ತೋರಿಸಿವಲ್ಲ. ಈಗ ಇದಕ್ಕೇನಂದ್ರೆ ನಿಮ್ಗೆ ನೀರ್ ಎಷ್ಟು ಬರ್ತೈತೆ ಏನ್ ಪ್ರಮಾಣ ಅಂತಾರೆ ನಾವು ಒಂದ್ ಕಡೆ, ಯಾಕಂದ್ರೆ ಈ ಪೆನಲ್ ಬಿಟ್ಟು ದೂರ ಇದೆ ನಮ್ದು ಮೋಟ್ರ್ ಔಟ್ಪುಟ್ ಕೊಟ್ಟಿದೀವಿ. ಇಲ್ಲಿ ಇದೆ ನೋಡಿ, ಮೋಟ್ರ್ ಇದೆ ನೋಡಿ, ಇದು ಮೋಟ್ರ್. ಇದೇ ಟೋಟಲಿ ಸ್ಟ್ರಕ್ಚರ್ ಇಲ್ಲಿ ತನಕ ಬಂದಿರೋದು. ಇದ್ರಾಗ ಏನ್ ಇನ್ಕ್ಲೂಡಿಂಗ್ ಏನಿದೆಲ್ಲ, ಈ ವೈರ್ ಆಯ್ತು, ಆಮೇಲೆ ಇದು ಪ್ಲೇಟ್ ಆಯ್ತು, ಎಲ್ಲ ಟೋಟಲ್ ಇನ್ಕ್ಲೂಡಿಂಗ್ ಬಂದಿರೋದು. ಟೋಟಲ್ ಒಂದು 250 ಫೀಟ್ ಡೀಪ್ ಇದೆ ನಮ್ದು, 250 ಫೀಟ್ ಬಿಟ್ಟಿದೀವಿ. ಇದೆಲ್ಲ ಟೋಟಲ್ ನಾವೇನಿಲ್ಲ ಇದನ್ನು ಪರ್ಚೇಸ್ ಮಾಡಿಲ್ಲ, ಯಾವ್ದು ಪರ್ಚೇಸ್ ಮಾಡಿ, ಟೋಟಲ್ ಇನ್ಕ್ಲೂಡಿಂಗ್ ಬಂದ್ಬಿಟ್ಟಿದೆ. ಅಂದ್ರೆ ನಾವು ಅಲ್ಲಿ ಒಳಗೆ ಹೊರಗಿನ ಮೋಟರ್ ನೋಡಿದ್ವಿ, ಇವಾಗ ಇದು ಒಳಗೆ ಇದು ಮೋಟ್ರ್ ಒಳಗೆ ಸಬ್ಮರ್ಸಿಬಲ್ ಮೋಟ್ರ. ಓಕೆ, ಒಳಗಿರುತ್ತೆ ಮೋಟ್ರ್. ಯಾಕಂದ್ರೆ ಇದು ಬಿಡೋದೇ 300 ಫೀಟು, ಆ ತರ ಮೋಟರ್ ಸೆಟ್ ಮಾಡಿ ಕೊಟ್ಟಿರ್ತಾರೆ. ನಿಮ್ ಪ್ರಕಾರ ನಮ್ಮ ಒಂದು ವೀಕ್ಷಕರು ಕೇಳ್ತಾ ಇರ್ತಾರೆ, ಎಷ್ಟು ಫೀಟ್ ವರೆಗೆ ನೀರ್ ಎತ್ತೈತೆ ಸರ್? ಅದು ಫೀಟ್ ವರೆಗೆ ಹಂಗಿಂಗೇನು ಪ್ಲಾನ್ ಇಲ್ರಿ ಗುರು. ಏನಂದ್ರೆ ಇದಕ್ಕೆ ನಾವು ಏನ್ ಅಪ್ಲಿಕೇಶನ್ ಹಾಕಿರ್ತೀವಲ್ಲ, ಆ ಟೈಮ್ದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ನಮ್ಗೆ ಕಾಲ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ. ಸರ್ ನಮ್ದು, ಯಾಕಂದ್ರೆ ನಾವು ಇಲ್ಲಿ 300 ಫೀಟ್ 200 ಫೀಟ್ ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಬೆಂಗಳೂರು ಭಾಗ ಕೆಲವೊಂದು ಭಾಗದಲ್ಲಿ ಏನಂದ್ರೆ 1000 ಫೀಟ್ ಮೇಲೆ ಇರ್ತೈತೆ, ಅವ್ರು ತಕ್ಕಂಗೆ ಮೋಟರ್ ಮಾಡಿ ಕೊಡ್ತಾರ ಬೆಂಡಿಂಗ್ ಇದಕ್ಕೆ. ಅಂದ್ರೆ ನಾವ್ ಇಲ್ಲಿ ಅಂದ್ರೆ ಬರೀ 250 300 ಫೀಟ್ ಲಾಸ್ಟ್. ನಾವು ಅವ್ರು 1000 ಫೀಟ್ ಬೇಕಂದ್ರೆ 1000 ಫೀಟ್ ಇಂದು ಲೆವೆಲ್ಗೆ ಅವ್ರ ಮೋಟರ್ ಬೆಂಡಿಂಗ್ ಮಾಡ್ಕೇಶ ಆ ತರ ಸೆಟ್ಟಿಂಗ್ ಮಾಡಿ ಕೊಡ್ತಾರ. ಅಂದ್ರೆ ನಾವು ಎಲ್ರಿಗೂ ಐತೆ ಆಪ್ಷನ್, ಬಟ್ ಅವ್ರನ್ನ ಹೇಳ್ಬೇಕು ಈ ತರ ಇದೆ ನಮ್ದು ಇಷ್ಟು ಸ್ಪೀಡ್ ಬೇಕಂದ್ರೆ ಅದ ತರ ಮಾಡಿ ಕೊಡ್ತಾರೆ ಮೋಟರ್. ಈ ಸೋಲಾರ್ಗೆ ಏನಂದ್ರೆ ಆ ತರನ ಎಷ್ಟು ಸ್ಪೀಡ್ ಡೀಪ್ ಇರುತ್ತೆ ಅದ್ರಂಗೆ ಹೆವಿ ಮಾಡಿ ಕೊಡೋಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಓಕೆ, ನಾವು ಇನ್ನೊಂದು ಏನಂದ್ರೆ ಹೋದ್ಸಲ ವಿಡಿಯೋ ಮಾಡಿದ್ದಕ್ಕ ಜಾಸ್ತಿ ಜನ ನಮ್ಮ ವೀಕ್ಷಕರು ಏನಂತ ಕೇಳ್ತಾರೆ ಫೋನ್ ಮಾಡಿ, ನಮ್ಗೆ ಯಾವ್ದಾದ್ರು ಈಗ ಬೋರ್ವೆಲ್ ಸ್ಟಾಪ್ ಆಗಿರ್ತಾವ, ಸ್ಟಾಪ್ ಆಗಿ ಯೂಸ್ ಆಗ್ತದೆ, ಸೋಲಾರ್ ಪ್ಯಾನೆಲ್ಗಳು ಇರ್ತವೆ, ಮೋಟರ್ಗಳು ಇರುತ್ತೆ, ಯೂಸ್ ಆಗ್ತಾ ಇರಲ್ಲ ಅಂಥವ್ನ ಯಾರು ರೀಸೇಲಿಂಗ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಕೊಟ್ಬಿಡ್ತಾರೆ, ಯೂಸ್ ಆಗಲ್ಲಪ್ಪ ನಮ್ಮ ಬೋರ್ ಸ್ಟಾಪ್ ಆಗಿದೆ ಅಂಥವ್ನು ನಮ್ಮ ವೀಕ್ಷಕರು ಕೇಳ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ನಂಬರ್ ಕೊಟ್ಟಿರ್ತೀವಿ. ಅಂದರೆ ಬೇರೆ ಯಾರೋ ವೀಕ್ಷಣೆ ಮಾಡ್ತಾ ಇರ್ತಾರೆ ನಮ್ಮ ಚಾನಲ್ನ, ಅಂಥವ್ರು ಯಾರಾದರೂ ಕೊಡ್ತಕ್ಕಂಥವ್ರು ಇದ್ದರೆ ನಮ್ಮ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ನಾವು ಇನ್ಫಾರ್ಮೇಷನ್ ಮಾಡೋಕ್ಕಾಗುತ್ತೆ. ಆ್ಯಕ್ಚುಲಿ ಅದು ಅವ್ರು ಬಿದ್ದಿರೋದು ಅಮೌಂಟು ಒಂದು ಲೆಕ್ಕಕ್ಕೆ ಬಿದ್ದಿರುತ್ತೆ ಸಬ್ಸಿಡಿ. ಬಟ್ ಇನ್ನೊಂದು ಟೈಮ್ ಏನಂದರೆ ಅದನ್ನ 10 ರಿಂದ 15 ವರ್ಷ ನಾವು ಒಳ್ಳೆ ತಗೊಳಕ್ ಆಗ್ತಿರಲ್ಲ. ಹಂಗಾಗಿ ಅವ್ರು ಒಂದು ರೇಟ್ ಮಾಡ್ಕೇಶ್ ಕೊಟ್ರೆ ಕೊಡಿಸ್ಬೋದು, ಯಾಕಂದ್ರೆ ಯೂಸ್ ಆಗೋರಿಗೆ ಯೂಸ್ ಆಗುತ್ತೆ. ಈಗ ಇದ್ದ ಕೇಸಿ ನನಗೆ ಯೂಸ್ ಇಲ್ಲ ಅಂದ್ರೆ ವೇಸ್ಟ್ ಆಗಪ್ಪಲು, ಬೇರೆಯವರಿಗೆ ಯೂಟಿಲೈಸ್ ಆಗಲ್ಲ ಅಂತ ಕೊಡ್ಬೋದು. ಒಂದಿಷ್ಟು ಅಮೌಂಟ್ ಡಿಸ್ಕಸ್ ಮಾಡ್ಕೇಶ್ ಅವ್ರಿಗೆ ಇವ್ರಿಗೆ ಮಾತಾಡಿಸಿ ಕೊಡಿಸಿ ಚೆನ್ನಾಗಿದೆ. ಇದಕ್ಕೇನಂದ್ರೆ ವಾರಂಟಿ ಕ್ಲೇಮ್ ಆಗುತ್ತಲ್ಲ ಗೊತ್ತಿಲ್ಲ, ಬಟ್ ಫೈನಲ್ಸ್ ಮೋಟರ್ಸ್ ಎಲ್ಲ ರನ್ ಆಗ್ತವೆ, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಈಗ ಅದು ನೀರು ಎಲ್ಲಿ ಹೋಗುತ್ತೆ, ನೀರು ಹೆಂಗ್ ಸ್ಟಾರ್ಟ್ ಆಗುತ್ತೆ ನೋಡೋಣ, ನೀರ್ ಎಷ್ಟು ಪ್ರಮಾಣ ಬರ್ತೈತೆ ಏನಂತ ನೋಡೋಣ. ನೋಡಿದ್ವಿ ಅಂದ್ರೆ ನೀರು ಸ್ಟೋರೇಜ್ ಇಲ್ಲಿಗೆ ಬರುತ್ತೆ. ಈಗ ಎಷ್ಟು ಅವರ್ಸ್ ರನ್ ಆಗುತ್ತೆ ಈಗ ಸೋಲಾರ್ ಒಮ್ಮೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ? ಬೆಳಿಗ್ಗೆ 7 o'clock ಸ್ಟಾರ್ಟ್ ಆಗುತ್ತೆ. ಯಾವ ತರ ನೀರ್ ಬೀಳ್ತಿದೆ ಅಂತಂದು ನಿಮ್ಗೆ ಅಲ್ಲಿ ತೋರಿಸ್ತೀನಿ ಮುಂದೆ ಹೋಗ್ತಾನೆ. ಇದೇನಂದ್ರೆ ಬೆಳಿಗ್ಗೆ 7 ಸ್ಟಾರ್ಟ್ ಮಾಡಿದ್ರೆ ನಾವು ದಾರಿ ಬಿಡಿ ಮೇಲೆ ಹೋಗಿ 7 ಸ್ಟಾರ್ಟ್ ಮಾಡಿದ್ರೆ ಅಂತ ತಿಳ್ಕೊರಿ, ಅಪ್ ಟು 5:30 ತನ ಹೊಡಿತೈತೆ. ಯಾಕಂದ್ರೆ ಬಿಸಿಲು ಜಾಸ್ತಿ ನಮ್ಮ ರಾಯಚೂರು ಭಾಗ, ನಾವು ಹೈದರಾಬಾದ್ ಕರ್ನಾಟಕದವರು, ಅಷ್ಟು ನೀರು ಹೊಡೆ ಚಾನ್ಸ್ ಇದೆ. ಬಟ್ ನೋಡಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಡೌಟ್ ಆಗಿರ್ತಾರೆ ಮಂದಿ, ನೀವು ಯಾರು ನೋಡ್ತಿರ್ತಾರ ಅಂದ್ರೆ ಅವ್ರು ಏನ್ ಮಾಡ್ತಾರ ಅಂದ್ರೆ, ಸರ್ ಇದು ಎಷ್ಟು ಫೀಟ್ ದಬ್ಬುತ್ತಾ ಏನಂತ ಕ್ವಶನ್ ಕೇಳ್ತಾರ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾ ಹೇಳಿ, 1 ಕಿಲೋಮೀಟರ್ ಎವರೇಜ್ 1 ಕಿಲೋಮೀಟರ್ ಮೇಲೆ ದಬ್ಬುತ್ತೆ. ಯಾಕಂದ್ರೆ ನಾನು ನೋಡಿದೆ, ನಾನು ಪೈಪ್ ಲೈನ್ ಮಾಡಿಸಿದ್ದೀನಲ್ಲ, 5 HP ಮೋಟರ್ ಆಯ್ತು, ಇದಾಯ್ತು, ಈ ತರ ನೀರು ದಬ್ಬುತ್ತೈತೆ. ಈ ತರ ನೀರು ಸ್ಟಾಕ್ ವೈಸ್ ಬರ್ತಿದೆ. ಅಪ್ ಟು ಏನಂದ್ರೆ 11 hours 10 hours ನೀರು ಸ್ಟೋರೇಜ್ ಆಗ್ತಾ ಇರ್ತೈತೆ. ಏನಂದ್ರೆ ಇದಕ್ಕೆ ನೋಡಿ ಸರೌಂಡಿಂಗ್ ನಮ್ಮ ತೋಟದಾಗ ನೋಡಿ, ಒಂದು 4 ಕಿಲೋಮೀಟರ್ 2 ಕಿಲೋಮೀಟರ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಊರಿದೆ ನಮ್ಗೆ ಇಲ್ಲಿಂದ. ಅಷ್ಟುವರೆಗೆ ಎಲ್ಲಿ ನಮ್ಗೆ ಲೈನ್ ಇಲ್ಲ ಕರೆಂಟ್ ಅಂತ. ಈ ಭಾಗದಲ್ಲಿ ಇಷ್ಟೆಲ್ಲ ಗ್ರೀನರಿ ಆಗಿ ಕಾಣ್ತಿರೋ ಕಾರಣ ಅಂದ್ರೆ ನೋಡಿ, ಇದು ಒಂದೇ ಕಾರಣ ಸೋಲಾರ್ಲಿಂದ ಆಯ್ತು, HW ಆಯ್ತು, ಉಳ್ಳಗಡ್ಡೆ ಆಯ್ತು, ಇದೆಲ್ಲ ನಾವು ಕಾಣ್ಬೇಕಂದ್ರೆ ಸೋಲಾರ್ಲಿಂದ. ಯಾಕಂದ್ರೆ ಇದು ಪ್ರಮಾಣಕ್ಕೆ ಏನಾಗುತ್ತೆ ಅಂದ್ರೆ, ಒಂದು 5 ಲಕ್ಷ 6 ಲಕ್ಷ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಕಂಬ ತಂದು TC ಕುಡ್ಸಂದ್ರಿ ಕೂಡ ಕರೆಕ್ಟ್ ಆಗಿ 7 ತಾಸು ಬರ್ತಿತ್ತು ಇಲ್ಲ ಗೊತ್ತಿಲ್ಲ. ಇದರಲ್ಲಿ ಏನಂದ್ರೆ ಇದು 11 hours ಕಂಟಿನ್ಯೂ ಆಗಿ ಬರ್ತೈತೆ. ಈ ತರ ಡೆವಲಪ್ ಆಗ್ಬೇಕಾದ್ರೆ ರೈತರಿಗೆ ಈ ತರ ಮೂವ್ಮೆಂಟ್ ಆಗಿ ಸೋಲಾರ್ಲಿಂದ ಯೂಸ್ ಮಾಡಿ ನೀರು ಸ್ಟೋರ್ ಮಾಡ್ಕೊಂಡು ಬೇರೆ ಬೇರೆ ಬೆಳೆ ಬೆಳೆಯಕ್ಕಿಂತ ಆಸಕ್ತಿ ಪಡ್ಬೋದು. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ಕೂಡ ನಮ್ಮ ಒಂದು ಬೃಂದಾವನ್ ಚಾನಲ್ನಲ್ಲಿ 7.5 HP ಸೋಲಾರ್ ಪಂಪ್ ಮೋಟರ್ ಬಗ್ಗೆ ವಿಸ್ತಾರವಾಗಿ ನಮ್ಮ ಶಿವರಾಜ್ ನಾಯಕರವರು ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಶಿವರಾಜ್ ಅವರೇ. ಹಾಗೆ ನಮ್ಮ ಬೃಂದಾವನ್ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.